ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅಪ್ಪ, ನಮ್ಮ ದೇಶಕ್ಕೆ ರೈತರು ಮತ್ತು ಸೈನಿಕರು ಎಷ್ಟು ಮುಖ್ಯ ಅಲ್ವಾ ಅಪ್ಪ. ಒಂದು ವೇಳೆ ಅವ್ರು ಇಲ್ಲದೆ ಹೋದರೆ ಏನಾಗಬಹುದಿತ್ತು ಅಂತ ಯೋಚಿಸ್ತಾ ಇದ್ದೆ. ನಿಜ ಮಗಳೇ, ಯೋಧರು ಮತ್ತು ರೈತರು ಒಂದು ದೇಶಕ್ಕೆ ಬಹಳ ಮುಖ್ಯ. ಆದರೆ ಅವರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಬಾ ಹೇಳ್ತೀನಿ. ಸಾವುಕಾರೆ, ಬಿತ್ತನೆ ಬೀಜ ತಗೊಳ್ಳಕ್ಕೆ ಸ್ವಲ್ಪ ಕಾಸು ಬೇಕಿತ್ತು. ಸಾಲ ಅಂತ ಕೊಟ್ರೆ ಪುಣ್ಯ ಬರುತ್ತೆ. ಆದಷ್ಟು ಬೇಗ ತೀರ್ಸ್ಬಿಡ್ತೀನಿ. ನಿಮ್ಮಂಥವ್ರಿಗೆ ಸಹಾಯ ಮಾಡಕ್ಕಂತಾನೆ ನಾನಿರೋದು. ತಗೋ. ಆದ್ರೆ ಒಂದು ವಿಷಯ ನೆನಪಲ್ಲಿರ್ಲಿ, ಸರಿಯಾದ ಸಮಯಕ್ಕೆ ಸಾಲ ತೀರಿಸ್ಲಿಲ್ಲ ಅಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಆಯ್ತು ಆಯ್ತು ಸಾವುಕಾರೆ. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುದ್ದಾದ ಮಗುವೇನೆ ಈ ಪ್ರೀತಿ, ಎಲ್ಲರ ಹೃದಯದಲ್ಲಿ ಮರಳುತ್ತ ನಲಿಯುತ್ತ ತಂದೆರೆವ ತಂಗಾಣಿ ಈ ಪ್ರೀತಿ. ಇದು ಎಲೆ ಎಲೆಯಲ್ಲಿ ನೆಲೆಸಿರು ಹಸಿರು, ಎದೆ ಎದೆಯಲ್ಲಿ ಕಲಿತಿರು ಹಸಿರು, ಮನಗಳ ನಡುವಿನ ಸೇತುವೆ ಈ ಪ್ರೀತಿ. ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿನೇ ಇಲ್ಲದೆ ಹೋದರೆ ಬಣ್ಣಗಳೆಲ್ಲುಂಟು. ಪ್ರೀತಿಯ ರೂಪವೇ ತಾನೇ ಎಲ್ಲೆಡೆ ಚೆಲ್ಲಿರೋ ಚೆಲುವುಗಳು, ಪ್ರೀತಿನೇ ಇಲ್ಲದೆ ಹೋದರೆ ಚೆಲುವೆ ಉಂಟು. ಏ ಗೋಪಾಲ, ಸಾಲ ತಗೊಳೋದಕ್ಕಾಗತ್ತೆ, ತೀರ್ಸೋದಕ್ಕಾಗಲ್ವೇನೋ? ಇಷ್ಟು ದಿನ ಆಯ್ತು, ಬಡ್ಡಿನೂ ಇಲ್ಲ, ಅಸಲು ಇಲ್ಲ. ಸಾವುಕಾರೆ, ಈ ವರ್ಷ ಮಳೆ ಇಲ್ಲ, ಅದಕ್ಕೆ ಬೆಳೆನೂ ಇಲ್ಲ. ಮಳೆ ಬರುತ್ತೆ ಸಾವುಕಾರೆ, ಬೆಳೆನೂ ಬರುತ್ತೆ. ಆದಷ್ಟು ಬೇಗ ನಿಮ್ ಸಾಲ ತೀರಿಸ್ಬೇಕು. ಮಳೆ ಬಂದಂಗೆ ನೀನು ಸಾಲ ತೀರಿಸ್ದಂಗೆ. ಸಾಲ ತಗೊಳ್ಳೋವಾಗಿರೋ ಕಾಳಜಿ ನಿನಗೆ ತೀರಿಸೋವಾಗಿರಲ್ಲ. ನಿನಗೆ ಆಸ್ತಿ ವಜಾ ಮಾಡ್ಕೊಂಡ್ರೆ ಬುದ್ಧಿ ಬರೋದು, ಬಡ್ಡಿ ಮಗನೇ. ಬೇಡ ಸಾವುಕಾರೆ, ಹಂಗ್ ಮಾಡಬೇಡಿ. ನಂಗೆ ಜೀವಕ್ಕೆ ಅಂತ ಆಧಾರವಾಗಿರೋದು ಇದು ಒಂದೇ ಭೂಮಿ. ಅದನ್ನ ಮಾತ್ರ ಕಿತ್ಕೋಬೇಡಿ ಸಾವುಕಾರೆ, ಕಿತ್ಕೋಬೇಡಿ. ಬೆಳಗೆಯಲ್ಲಿ ಬೆಲೆಯೂ ಇಲ್ಲದೆ ಛಲವ ಬಿಡದ ಭೂಮಿಲಿ ನಿಂತನು. ಒಂದು ಅಗಳು ತನು ವ್ಯರ್ಥ ಮಾಡದೆ ಬಾನಿನೆತ್ತರ ಫಲವ ಕೊಟ್ಟನು. ಅನ್ನದಾತ ಅನ್ನದಾತ, ಜನರ ಪಾಲಿನ ಸ್ನೇಹದಾತ. ತನ್ನುಸಿರ ಬೇಯಿಸಿ ಉಸಿರು ಕೊಟ್ಟನು, ಬಿಸಿಲು ಮಳೆಗೆ ತನ್ನ ಜೀವ ತೆತ್ತನು. ನೀರು ಇಲ್ಲದೆ ನೆರಳು ಇಲ್ಲದೆ ಬೆಳೆಗೆ ಕಾಯುತ್ತಾ ಸೂರು ಬಿಟ್ಟನು. ಅನ್ನದಾತ ಅನ್ನದಾತ, ಮಳೆನೇ ಆಧಾರ. ಮಳೆ ಇಲ್ಲ ಅಂದ್ರೆ ನಾವು ಭೂಮಿಗೆ ಭಾರ. ಭೂಮಿ ನಂಬಿ ಆಕಾಶ ನೋಡ್ತಾ ಬದುಕೋ ನಾವು ಮಳೆ ಬರಲಿಲ್ಲ ಅಂದ್ರೆ ಮಣ್ಣು ಪಾಲಾಗಿ ಹೋಗ್ತೀವಿ. ಈಗ ಸಾವೇ ನನಗೆ ಗತಿ, ಸಾವೇ ನನಗೆ ಗತಿ.
ಭೂತಾಯಿ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಜಗತ್ತಲ್ಲಿ. ತನ್ನ ಒಕ್ಕಳ ಬಳಿ ಕುಡುಗೋಲಿಟ್ರೂ ನಗ್ತಾ ಇರ್ತಾಳೆ. ಒಂದು ನೆಲ್ಲ ಚೆಲ್ಲಿದ್ರೆ ರಾಶಿ ರಾಶಿ ಕೊಡ್ತಾಳೆ. ಇಡೀ ದೇಶನೇ ಕಾಯ್ತಾಳೆ. ಇದು ಮಗಳೇ ನಮ್ಮ ದೇಶದಲ್ಲಿನ ರೈತರ ಸ್ಥಿತಿ. ಹಾಗಿದ್ರೆ ಯೋಧರ ಕತೆ ಏನಪ್ಪ? ಪೆಹಲ್ಗಾಮ್ ಅಂತ ಕಾಶ್ಮೀರದ ಒಂದು ಪ್ರದೇಶ. ಅಲ್ಲಿ ಪ್ರತಿ ಸಲ ನಮ್ ಗ್ಯಾಂಗ್ ಎಲ್ಲ ಕಡೆ ಹೋಗಿದೀವಿ ಅಲ್ವಾ? ಈ ಸಲ ನಾವೆಲ್ಲ ಕಾಶ್ಮೀರಕ್ಕೆ ಹೋಗೋಣವಾ? ಅಮ್ಮ, ನೀನ್ ನನ್ಗೋಸ್ಕರ ಬಹಳ ಕಷ್ಟಪಟ್ಟಿದ್ಯಾ. ನಂಗೋಸ್ಕರ ನೀನ್ ಸಂತೋಷನೆಲ್ಲ ತ್ಯಾಗ ಮಾಡಿದ್ಯಾ. ನಾಳೆ ನಿನ್ನ ಒಂದ್ ಸುಂದರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ರೆಡಿ ಇರು. ಸರಿ ಕಣೋ, ರೆಡಿ ಇರ್ತೀನಿ. ಅಪ್ಪ, ನೀನು ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗೋದೇ ಇಲ್ಲ. ಈ ಬೇಸಿಗೆ ರಜೆಯಲ್ಲಾದರೂ ಟ್ರಿಪ್ಪಿಗೆ ಕರ್ಕೊಂಡು ಹೋಗಪ್ಪ, ಚೆನ್ನಾಗಿರುತ್ತೆ. ಸರಿ ಕಂದ, ನಿನ್ನನ್ನು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ತೀನಿ. ಖುಷಿ ತಾನೇ? ನಾನು ಗೈಡರ್. ಇಲ್ಲಿ ಪೆಹಲ್ಗಾಮ್ ಎಂಬ ಸುಂದರವಾದ ಪ್ರದೇಶವಿದೆ. ನೋಡೋದಕ್ಕೆ ಸ್ವರ್ಗದ ರೀತಿ ಇದೆ. ಬನ್ನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. సమ్మర్ హాలిడేస్ కదా, మమ్మల్ని ఎక్కడికి తీసుకెళ్తున్నావు? అమ్మా అందుకే ఫ్రెండ్స్ అందరం కలిసి కాశ్మీర్ వెళ్దాం. జాగ్రత్తగా ఉండమ్మా. రాసిన రాతలిచ్చట మార్చుతూ ఏ మార్చుతుంటే నేలపైన పింతలన్నీ నింగి కన్నుతో చూడరా ఈశ్వరా పరమేశ్వరా చూడరా చూడరా. చూసారా సార్, ఉగ్రవాదులు చేసిన మారణ దండకు పాకిస్తాన్ ఊడిగట్టిన దారుణం. మగాళ్ళైతే మా ఆర్మీతో ఫైట్ కి రండిరా, ఆయుధం లేని వాళ్ళు కాల్చడం సార్. భార్యల కళ్ళ ముందే భర్తని చంపేశారు సార్. కాళ్ళ పారాని ఆరకుండానే కొత్త పెళ్లి కూతురు నుదుట సింధూరం జరిపేశారు సార్. భర్తను చంపితే నన్ను చంపేనని ప్రాధేయపడింది సార్ ఆ తల్లి. వెళ్ళి మోడీకి చెప్పుకో అన్నారంట సార్. అలాంటి వదలొద్దు సార్, తగలబెట్టేయండి సార్ పాకిస్తాన్ ని. अब आतंकियों की बची खुची जमीन को भी मिट्टी में मिलाने का समय आ गया है. I say to the whole world, India will identify
track and punish every terrorist. Soldiers, mock drill over. Get ready for operation. It's named as Operation Sindoor. సరిహద్దున నువ్వు లేకుంటే కను బాబా కంటి నిండుగా నిద్రపోదురా నిద్రపోదురా నిలువెత్తున నిప్పు కంచెవై నువ్వుంటేనే జాతి బావుగా ఎగురుతుందిరా పైకెగురుతుందిరా. సోల్జర్స్ అంతా మన కంట్రోల్లో ఉంది. ఇప్పుడు మన ఇండియా పవర్ ఏంటో చూపిద్దాం. ఇండియా దిల్లే ఇండియా దిల్లే ఇండియా తన భరోసా నువ్వే దేశం కొనక సెలవేని సేవక ఓ సైనిక పనిలో పరుగే తీరిక ఓ సైనిక ప్రాణం అంత తేలిక ఓ సైనిక పోరాటం నీకో వేడుక ఓ సైనిక. ఈసారి మనం కొట్టే దెబ్బకి పాకిస్తాన్ టెర్రరిస్టులకి టేక్ పొజిషన్స్. లెక్క పెట్టవే ఓ సైనిక పుస్తలు లక్ష్య పెట్టవే ఓ సైనిక ప్రతి దుస్తుల సాక్షిగా ఓ సైనిక ప్రతి పూట నీకో పుట్టుకే ఓ సైనిక. ಆಪರೇಷನ್ ಸಿಂಧೂರ್ ಗ್ರ್ಯಾಂಡ್ ಸಕ್ಸಸ್. ಹೀಗೆ ನಮ್ಮ ದೇಶದ ರೈತರು ನಮಗೆ ಅನ್ನ ಕೊಡೋದಕ್ಕೆ ಅಂತ ಬರ್ದೇ ಇರೋ ಮಳೆ ನಂಬ್ಕೊಂಡು ಸಿಗದೇ ಇರೋ ಬೆಳೆ ನಂಬ್ಕೊಂಡು ಮೈ ತುಂಬ ಸಾಲ ಮಾಡಿಕೊಂಡು ಅದನ್ನು ತೀರ್ಸೋಕ್ಕಾಗದೆ ಜೀವ ಕಳ್ಕೊಳ್ಳೋದು ಒಂದು ಕಡೆ ಆದರೆ, ದೇಶದೊಳಗೆ ನಾವು ಸುರಕ್ಷಿತವಾಗಿಲ್ಲ ಅಂತ ದೇಶದೊಳಗೆ ದ್ರೋಹಿಗಳು ಬರ್ದೇ ಇರೋ ಹಾಗೆ ಕಾಯೋದಕ್ಕೆ ಚಳಿ ಮಳೆ ಬಿಸಿಲು ಯಾವುದನ್ನು ಲೆಕ್ಕಿಸದೆ ಗಡಿ ಹತ್ರ ಇದ್ದು ಕಡೆಗೆ ತಮ್ಮ ಪ್ರಾಣ ಲೆಕ್ಕ ಹಿಡ್ದೆ ಅದನ್ನು ಕೊಡಕ್ ಸಿದ್ಧರಿರೋ ನಮ್ಮ ಸೈನಿಕರು ಇನ್ನೊಂದ್ ಕಡೆ. ಇವರು ಯಾರ ಕನಿಕರ ಅನುಕಂಪನೂ ಬಯಸಲ್ಲ. ತಮ್ಮಷ್ಟಕ್ಕೆ ತಾವು ತಮ್ಮ ಕೆಲಸ ಮಾಡಿಕೊಂಡು ಅದರಲ್ಲೇ ತೃಪ್ತಿ ಕಂಡುಕೊಂಡು ತಮ್ಮ ಜೀವನನ ಕಳೆದು ಬಿಡ್ತಾರೆ. ಅವರಿಗೋಸ್ಕರ ನಾವೇನ್ ಮಾಡಿದ್ದೀವಿ ಹೇಳಿ? ಅಟ್ಲೀಸ್ಟ್ ಕೂಗಿ ಹೇಳೋಣ, ಜೈ ಜವಾನ್ ಜೈ ಕಿಸಾನ್. Thank you grade 8 boys for presenting such a meaning and vibrant performance. Give them a big round of applause.